அன்பு சிவம் இரண்டு என்பர் அறிவிலார். அன்பே சிவமாவது யாரும் அறிகிறார். அன்பே சிவமாவது யாரும் அறிந்த பின் அன்பே சிவமாய் அமர்ந்திருந்தாரே அப்படின்னு ஒரு பாடல். சத்தமா சொல்லு. லைக் பண்ணி ஷேர் பண்ணி சப்ஸ்கிரைப் பண்ணுங்க. தேங்க்யூ. ಕೊನೆಗೂ ನಮ್ಮ ಅರುಣಾಚಲೇಶ್ವರ ದೇವಸ್ಥಾನದ ದರ್ಶನ ಆಯಿತು. ಹೆವಿ ರಶ್ ಹೇಳ್ಬೇಕಾದ್ರೆ ಹೆವಿ ಅಂದರೆ ಡಬಲ್ ಹೆವಿ, ಅದಕ್ಕಿಂತ ತ್ರಿಬಲ್ ಅಷ್ಟು ರಶ್ ಇದೆ. ಎಲ್ಲರೂ ಬಂದ್ಬಿಟ್ಟು ಇಲ್ಲ ಆಂಧ್ರ ಒಳ್ಳೆ ಎಲ್ಲರೂ ಫುಲ್ಲು ಅಷ್ಟು ರಶ್ ಅಂದರೆ ಅಷ್ಟು ರಶ್ಶು. ನಮಗೆ ಲೈಕ್ ಅಟ್ಲೀಸ್ಟ್ 3 hours ಆಯ್ತು. ದಿನೇಶ್ 3 hours ಆಯಿತು ನಮಗೆ ದರ್ಶನ ಮಾಡೋದಕ್ಕೆ. ನಿಂತಿದ್ದು ಬಂದ್ಬಿಟ್ಟು 7:45 8 ಗಂಟೆಗೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಡೈರೆಕ್ಟ್ ದರ್ಶನ ನಿಂತ್ಕೊಂಡಿದ್ದು. ತುಂಬ ರಶ್ಶು. ಇಲ್ಲಿ 50 rupees ಸ್ಪೆಷಲ್ ದರ್ಶನ ಅಂತ ಏನೂ ಇಲ್ಲ. ಒಳಗಡೆ ಹೋಗಿದ ತಕ್ಷಣ ಎಲ್ಲ ದರ್ಶನ ಒಂದೇ. ಹೆವಿ ರಶ್ಶು. ಅಂತ ಹೋಗ್ಬಿಟ್ಟು ಬಂದಿದ್ದೀವಿ. ಟೈಮ್ ಬರ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಗಿರಿವಲಂ ಇದೆ. ಅದಕ್ಕಿಂತ ಮುಂಚೆ ನೋಡೋಣ ನಮ್ಮ ಅರುಣಾಚಲೇಶ್ವರ ನಮ್ಮ ಮೇಲ್ಗಡೆ ಮೌಂಟೇನ್ ಏನಾದರೂ ಹತ್ತಕ್ಕಾಗುತ್ತಾ ಅಂತ. ಯಾಕಂದರೆ ಹತ್ತದಂತೂ ತುಂಬ ಡೌಟ್. ಎಲ್ಲ ಕಡೆ ಕೇಳಿದ್ವಿ ನಾವು, ದಿನೇಶು ಮತ್ತು ವಿನೇಶ್ ಎಲ್ಲ. ಸೊ ಎಲ್ಲೂ ಪರ್ಮಿಷನ್ ಕೊಡ್ತಿಲ್ಲ. ಸೊ ಗಿರಿವಲಂ ಮಾಡಿಬಿಟ್ಟು ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ಏನಾದರೂ ದೀಪ ಏನಾದರೂ ಗೀ ಡೊನೇಷನ್ ಮಾಡ್ತೀರಾ ಅಂದರೆ ನೀನು ಕೊಡ್ಬೋದು. ಇಲ್ಲಿ 1 kg 250, ಅರ್ಧ kg 150, 3/4 kg 80 rupees. ನೋಡಿ ಹೆಂಗೆ ವೀಕ್ ಡೇಸಲ್ಲಿ ಬಂದರೆ, ಅಂದರೆ ನಾರ್ಮಲ್ ಡೇಸಲ್ಲಿ ಬಂದರೆ ನಿಮಗೆ ಲಡ್ಡು ಕೊಡ್ತಾರೆ ನಿಮಗೆ ಫ್ರೀಯಾಗೆ. ಆದರೆ ಕೊಡ್ತಾವ್ರಪ್ಪ, ಪರವಾಗಿಲ್ಲ. ಲಡ್ಡು ಫ್ರೀ ಲಡ್ಡು. ಸೊ ನಿಮಗೆ ತಿರುಪತಿಗೆ ಹೋದರೆ ಹೆಂಗೆ ಲಡ್ಡು ಕೊಡ್ತಾರೆ, ಅದೇ ಥರ ನಮ್ಮ ಅರುಣಾಚಲೇಶ್ವರಕ್ಕೆ ಬಂದರೆ ನಿಮಗೆ ತಿರುಪತಿ ಲಡ್ಡು ಕೊಡ್ತಾರೆ. ಪರವಾಗಿಲ್ಲ. ಏನಂತೀನಿ, ಇಲ್ಲಿ ನಾವೇನೋ ಒಂದು ಸ್ಪೆಷಲ್ ಐಟಮ್ ರಿಲೀಸ್ ಮಾಡೋದು. ತಿರುಪತಿ ಲಡ್ಡು ಥರ ನಾವೇ ಒಂದು ಸ್ಪೆಷಲ್ ಐಟಮ್ ರಿಲೀಸ್ ಮಾಡಿ ಅಲ್ಲೇ ಬ್ರ್ಯಾಂಡಿಂಗ್ ಮಾಡಿ ಜಾಂಗೀರಿ ಕೊಡೋಣ. ಜಿಲೇಬಿ ಕೊಡೋಣ. ಜಿಲೇಬಿ ನಾರ್ತ್ ಇಂಡಿಯನ್ ಐಟಮ್ ಅಲ್ಲ. This is the end. ಬನ್ನಿ, ಇವಾಗ ಹೋಗ್ತಾ ಇರತ್ತೆ. ಬಂದ್ಬಿಟ್ಟು ನಾವು ಅರುಣಾಚಲೇಶ್ವರ ಮೇಲ್ಗಡೆ ಮೌಂಟೇನ್ಗೆ. ನಾವು ಹೆಂಗೋ ಕೆಳಗಡೆ ಬೇಸ್ ಕ್ಯಾಂಪ್ ಹತ್ರ ಲೈಕ್ ಪೊಲೀಸೆಲ್ಲ ಇದ್ರು, ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಟ್ವಿ. ಹಿಂಗಣ್ಣ ಹೆಂಗೆ ಬಂದವ್ರು ಬೆಂಗಳೂರು அண்ட் 2 பேர் வந்துட்டு இங்கே தான் ஜோலார்பேட்டை. ஆமாம். ಇನ್ನೊಂದೇನೆಂದರೆ ಈ ಟೈಮಲ್ಲಿ ಬಂದ್ಬಿಟ್ಟು ಡಿಸೆಂಬರು ಮತ್ತು ನವೆಂಬರ್ ಟೈಮಲ್ಲಿ ಇಲ್ಲಿ ತಮಿಳ್ನಾಡಲ್ಲಿ ತುಂಬ ಮಳೆ ಆಗುತ್ತೆ. ಲಾಸ್ಟ್ ಇಯರ್ ಎಲ್ಲ ನೋಡಿದ್ರೆ ಇಲ್ಲಿ ಫುಲ್ಲು ತುಂಬ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವರು. ನೋಡಿದ್ರೆ ಹೋಗ್ತಿದ್ದೀವಿ ಮೇಲ್ಗಡೆ. ಆದರೆ ಚೆಕ್ ಪೋಸ್ಟ್ ಅಂತ ಇರುತ್ತಂತೆ, ಅಲ್ಲಿ ಬಿಡಲ್ಲ ಅಂತಿದ್ದಾರೆ. ನೋಡಿದ್ರೆ ಏನಾಗಿದೆ ಅಂದರೆ ಲೈಕ್ ಮುಂದ್ಗಡೆ ಒಂದು ಪೊಲೀಸು ಅಗೇನ್ ಅಲ್ಲೂ ಇನ್ನೊಂದು ಪೊಲೀಸ್ ದಳ ಇದೆ ಅಲ್ಲಿ ಯಾರನ್ನೂ ಬಿಡ್ತಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ನಮಗೆ ಭಯ ಆಗ್ಬಿಟ್ಟಿಲ್ಲ, ನಿಂತ್ಕೊಂಡ್ಬಿಟ್ಟಿದ್ದೀವಿ. ಏನು ಮಾಡೋದಂತ ಗೊತ್ತಿಲ್ಲ. ಯಾಕಂದರೆ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಲೈಕ್ ಹೆಂಗೆ ನೀವು ಬಂದ್ರಿ ಬೇಸ್ ಕ್ಯಾಂಪಿಂದ, ಹೆಂಗೆ ತಪ್ಪಿಸ್ಕೊಂಬಂದ್ರಿ ಅಂತ ಲಾಕ್ ಮಾಡ್ಕೊಂಬಿಟ್ರೆ ಕಷ್ಟ. ಸೊ ಅದಕ್ಕೆ ನಾವು ಇಲ್ಲೇ ಹಾಲ್ಟ್ ಆಗಿದ್ದೀವಿ, ಡಿಸ್ಕಸ್ ಮಾಡ್ತಿದ್ದೀವಿ ಎಲ್ಲರ ಜೊತೆ. ನೋಡ್ತಿರ್ಬೋದು ಇವರೆಲ್ಲ ಬಂದ್ಬಿಟ್ಟು ಲೊಕ್ಯಾಲಿಟಿ, ಇವರು ಸಹ ಲೈಕ್ ಟ್ರೈ ಮಾಡ್ತಿದ್ದಾರೆ ಹೆಂಗೆ ಹೋಗೋದು ಅಂತ. ಯಾಕಂದರೆ ಎಲ್ಲ ಕಡೆ ಪೊಲೀಸು ತುಂಬ್ಕೊಂಬಿಟ್ಟಿದ್ದಾರೆ. ஸோ அதுக்கோஸ்கரனே ரொம்ப ரிஸ்க் எடுத்து அப்புறமா போட்டோவெல்லாம் பிடிச்சேன். ஃபோட்டோ பிடிச்சி அதுக்கப்புறமா இப்போ எதுவும் இல்லாமல் ஃபியூச்சரில் நம்மளுக்கு ஏதாவது முக்கியமாக இருக்கும் போதோ ஸ்டேஜில் வந்து வாங்கலாம் அப்படின்னு பிடிச்சா என்ன பண்ணுவீங்க? கேட்டு பார்ப்போம். கண்டிப்பாக விட மாட்டேன். அவங்க அப்படி ஏதாச்சும் மேலே போகிற மாதிரி இருந்துச்சுன்னா போகலாம், அவங்க கீழே வர மாதிரி இருந்துச்சுன்னா கண்டிப்பாக வாய்ப்பு நேரம் இருக்கலாம். இல்லை அவாಗಲೇ இங்கே பாஸ் ஆகுது எல்லாரும். அவங்கனா போட்டோ
இல்லைனா ஃபோன் எடுத்து ஒருத்தர் ஃபோனில் தான் இருக்குது டிக்கெட்டு எல்லாம் சுவிட்ச் ಆಫ್ ಆಗಿರುತ್ತೆ. ಬೇಕಾಗುತ್ತೆ ಬೆಟ್ಟಕ್ಕೆ, ಆದರೆ ನಮ್ಗೆ ಬಿಡ್ತಿಲ್ಲ. ಯಾಕಂದರೆ ಯಾರಿಗೂ ಟೂರಿಸ್ಟು ಮತ್ತು ಆಚೆ ಕಡೆ ಅವ್ರಿಗೆ ಅಲೋ ಮಾಡ್ತಿಲ್ಲ. ಸೊ ಪಾಸ್ ತೊಗೋಬೇಕಂತೆ, ಇಲ್ಲಾಂದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಟೋಕನ್ ತೊಗೊಂಡಿರ್ಬೇಕಂತೆ. ಓಕೆ, ಅವಾಗಲೇ ಮಾತ್ರ ಇದು ಮಾಡ್ತಾರಂತೆ, ಅಲೋ ಮಾಡ್ತಾರಂತೆ, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ನಾವು. ಲೆಟ್ಸ್ ಗೋ. ಚಂದ್ರು ಹಾಂ, ಥ್ಯಾಂಕ್ ಯು. ಹಾಂ. ಸೊ ಅವರ್ ಲಿಟಿಲ್ ಚಾಂಪ್. ಸೊ ಈ ಹುಡುಗನೇ ನಮಗೆ ಇಲ್ಲಿ ಲೋಕಲ್ ಗೈಡ್ ಆಗಿದ್ದು, ತುಂಬ ಹೆಲ್ಪ್ ಮಾಡ್ದ. ತುಂಬ ಇಲ್ಲಿ ಲೋಕಲ್ ಸಪೋರ್ಟ್ ನಮಗೆ ಇವನೇ. ಹಾಂ. ಥ್ಯಾಂಕ್ ಯು ವೆಂಕಟ್ ಸಾಯಿ. ಇಲ್ಲ ಆ ಲೋಕಲ್ಗೆ ಯಾರು ಕರ್ಕೊಂಬಂದಿದ್ದು? லைக் பண்ணி ஷேர் பண்ணி சப்ஸ்கிரைப் பண்ணுங்க. ಕೊಂಚ ಜೋರುಮಾ. ಒಂದು ಸತ್ತಮ ಸೊಲ್ಲೆ. லைக் பண்ணி ஷேர் பண்ணி சப்ஸ்கிரைப் பண்ணுங்க. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಬನ್ನಿ, ಇಲ್ಲೊಂದು ದಾರಿ ಇದೆ ತೀರ್ಥ ತಗೊಳ್ಳೋಣ. ಆದರೆ ಏನಂದರೆ ಅಲ್ಲೂ ಸಹ ಪೊಲೀಸವರು ಇದ್ದಾರೆ. ಓಕೆನಾ, ನಾನು ಹೇಳಿದ್ದೀನಿ ಸುಳ್ಳು ಅನ್ಸಿದ್ರೆ ಬನ್ನಿ ತೋರಿಸ್ತೀನಿ. ಎಷ್ಟು ಪೊಲೀಸ್ ಇದ್ದಾರೆ ಅಂದರೆ, ಪೊಲೀಸು ಮತ್ತು ಕಮಾಂಡೋಸ್ನೆಲ್ಲ ಇಳಿಸ್ಬಿಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ನಾವು ಒಂದು ತೀರ್ಥ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಒಂದು ಸುಮ್ಮನೆ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತಿದ್ದಾರೆ. ನೋಡಿ ಎಷ್ಟು ಪೊಲೀಸ್ ಇರ್ತಾರೆ ಇಲ್ಲಿ ಮುಂದೆ. ಹೇಳ್ಬೇಕಂದ್ರೆ ಪಕ್ಕ ಅಲೋ ಮಾಡ್ತಿಲ್ಲ. ನೋಡಿ ಕಮಾಂಡೋ ಇಲ್ಲಿದ್ದಾರೆ, ಮುಂದೆ ಪೊಲೀಸವರು. ಸೇಮ್ ಸರ್, ತೀರ್ಥಂದ ತಂಬಿ ತೀರ್ಮಾನ ಮಾಡಿದೆ ಸರ್. ಹಿಂಗೆ ನೀನು ನೋಡ್ತಾ ಇರ್ಬೋದು ನೋಡಿ, ಇಲ್ಲೆಲ್ಲ ಕಮಾಂಡೋಸ್ ಪೊಲೀಸವರೆಲ್ಲ. ಸೊ ಯಾವುದೇ ಲೈಕ್ ಟೂರಿಸ್ಟ್ಗಳು ಮೇಲೆ ಹೋಗ್ಬಾರ್ದು ಅಂತ ಫುಲ್ಲು ಭದ್ರತೆ ಮಾಡಿಬಿಟ್ಟಿದ್ದಾರೆ. ಬನ್ನಿ, ಇಲ್ಲೊಂದು ಕಲ್ಯಾಣಿ ಥರ ಒಂದು ನೀರು ಬರೋ ಜಾಗ ಇದೆ. ವಾವ್, ಸೂಪರ್ ಆಗಿದೆ. ಎಷ್ಟು ಸೂಪರ್ ಆಗಿದೆ ನೋಡಿ ಇದೆ ತೀರ್ಥಮ್. ಸಖತ್ತಾಗಿದೆ ತೀರ್ಥಮ್. ಎಷ್ಟು ಸಖತ್ತಾಗಿದೆ ನೋಡಿ, ಇದು ಕಲರ್ ನೋಡಿ ಎಷ್ಟು ಸೂಪರ್ ಆಗಿದೆ. ಸೂಪರ್ ಆಗಿದೆ ನೋಡಿ. ಇಲ್ಲಿ ಒಂದು ಚಿಕ್ಕದಾಗಿ ಮುರುಘರ ದೇವಸ್ಥಾನ ಇದೆ. ಇಲ್ಲೇ ಲಾಸ್ಟ್ ನಾವು, ಯಾಕಂದರೆ ಮೇಲ್ಗಡೆ ಬಿಡ್ತಿಲ್ಲ. ಸೊ ಅಜ್ಜಿನೂ ಹೇಳ್ತಿದ್ರು. ಬನ್ನಿ, ಇಲ್ಲಿ ಒಬ್ಬರು ಅಯ್ಯ ಅವರು ಏನೋ ಹೇಳ್ತಿದ್ದಾರೆ, ಎಲ್ಲರಿಗೂ ಏನು ಹೇಳ್ತಿದ್ದಾರೆ ಅಂತ ಕೇಳೋಣ. திருமூலர் என்ன சொல்லுவார்? அன்பு சிவம் இரண்டு என்பர் அறிவிலார், அன்பே சிவமாவது யாரும் அறிகிறார், அன்பே சிவமாவது யாரும் அறிந்த பின் அன்பே சிவமாய் அமர்ந்திருந்தாரே அப்படின்னு ஒரு பாடல். அதனுடைய கருத்து என்னன்னா, முருகப்பெருமானுக்கு அன்புன்னு ஒரு பேர் இருக்குது, சிவபெருமானுக்கு சிவன்னு பேர் இருக்குது. அன்பு சிவம் இரண்டு என்பர் அறிவிலார். அவர் சொல்கிறார் அறிவிலார், அன்பே சிவமாவது யாரும் அறிகிறார். அதாவது உடம்புல பஞ்சபூதங்கள் இயங்குது. 5 குரங்கு இருக்குது. ஒரு குரங்கு எப்போ போய் சாப்பிட்லான்னு நினைக்கும், ஒரு குரங்கு எப்போ ஊருக்கு போய், இப்படி கட்ட அவுத்து விட்ட மாதிரி 5 ஒருநிலைப்படுத்துறதில்ல. இந்த 5 குரங்கும் அடக்கணும்னா தமிழ்நாடு இல்லை, இந்தியா இல்லை, உலகத்துக்கே முருகனை விட்டா இல்லை. போதுமா? இந்த பஞ்ச குரங்கு அடக்கக்கூடிய ஆற்றல் அவங்ககிட்ட ஓண்டி தான் இருக்குது உலகத்திலேயே. அப்போ தான் அந்த எல்லாம் அடங்கி ஒடுங்கி அன்பே சுகமாய் தவத்தில் போக முடியும்.
ನೋಡಿದ್ರೆ ಬೆಟ್ಟ ಹೆಂಗೋ ಅರ್ಧ ದಾರಿಗೆ ಬಂದ್ವಿ ಏಮಾಸಿ. ಬಟ್ ಇದ್ರೂ ಪೊಲೀಸ್. ಎಸ್ ಪಿ ಬಿ ಕಮಾಂಡೋಲ ಇದ್ದಾರೆ. ಫಸ್ಟ್ ವಿಘ್ನೇಶ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಗೈಸ್ ಏನಂದರೆ ಲಾಸ್ಟ್ ಇಯರ್ ಟ್ರೈ ಮಾಡಿದ್ವಿ. ಸೊ ಲಾಸ್ಟ್ ಇಯರ್ ನೋಡಿದ್ರೆ ಎಂಟ್ರೆನ್ಸಲ್ಲಿನೂ ಬಿಟ್ಟಿಲ್ಲ, ಹಂಗೆ ಓಡಿಸ್ಬಿಟ್ರು. ಇವಾಗ ನೋಡಿದ್ರೆ ಅಟ್ಲೀಸ್ಟ್ ಒಂದು ಅರ್ಧ ದಾರಿ ಬಂದಿದ್ವಿ. ಹೋಪ್ಫುಲಿ ನೆಕ್ಸ್ಟ್ ಇಯರ್ ಫುಲ್ ಹತ್ತೀವಿ ಅಂದ್ಕೊತೀವಿ. ಸೊ ನೋಡೋಣ.